MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನ ಜೈಲಿನಲ್ಲಿರುವಂತಹ ಉಗ್ರರಿಗೆ ವೈದ್ಯ ನೆರವು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಬಹಳಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ. ಜೈಲಿನಲ್ಲಿರುವಂತಹ ಉಗ್ರರಿಗೆ ವೈದ್ಯರಿಂದಲೇ ನೆರವು ಎನ್ನುವ ಸ್ಫೋಟಕ ಮಾಹಿತಿ. ಪರಪನಗ್ರಹಾರ ಜೈಲಿನ ವೈದ್ಯ ನಾಗರಾಜ್ ಕರ್ಮಕಾಂಡ ಬಯಲಾಗ್ತಾ ಇದೆ. ಸಹಾಯಕಿ ಪವಿತ್ರ ಮೂಲಕ ಜೈಲಿಗೆ ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದ, ಕೈದಿಗಳಿಗೆ ಈ ಮೊಬೈಲ್ನ ಮಾರಾಟ ಮಾಡ್ತಾ ಇದ್ದ ವೈದ್ಯ ನಾಗರಾಜ್ 10,000 ಮೊಬೈಲ್ ಅನ್ನ 50,000ಕ್ಕೆ ಮಾರಾಟ ಮಾಡ್ತಿದ್ದ. ಶಂಕಿತ ಉಗ್ರರು, ಡ್ರಗ್ ಪೆಡ್ಲರ್ಗಳು, ರೌಡಿ ಶೀಟರ್ಗಳಿಗೆ ಸಪ್ಲೈ ಆಗ್ತಿತ್ತು. 100 ಮಂದಿಗೆ ಈ ರೀತಿ ಮೊಬೈಲ್ ಅನ್ನ ಸಪ್ಲೈ ಮಾಡ್ತಾ ಇದ್ದ ವೈದ್ಯ ನಾಗರಾಜ್. ವೈದ್ಯಕೀಯ ಕೆಲಸ ಬಿಟ್ಟು ಈ ಮೊಬೈಲ್ ಮಾರಾಟ ಮಾಡ್ಕೊಂಡಿದ್ದ. 100 ಮಂದಿಗೆ ಈ ರೀತಿಯಲ್ಲಿ ಮೊಬೈಲ್ ಅನ್ನ ಮಾರಾಟ ಮಾಡಿರುವಂಥದ್ದು. 10,000 ರೂಪಾಯಿ ಮೊಬೈಲ್ ಇದ್ರೆ ಅದನ್ನ 50,000 ರೂಪಾಯಿಗೆ ಮಾರಾಟ ಮಾಡೋದು. ಎಲ್ಲ ಅಂಶ ಎನ್ಐಎ ಅಧಿಕಾರಿಗಳ ತನಿಖೆ ವೇಳೆ ಬಯಲಾಗಿದೆ. ಶಂಕಿತ ಉಗ್ರರಿಗೂ ಕೂಡ ಈತ ಮೊಬೈಲ್ ಕೊಟ್ಟಿರುವಂಥದ್ದು ಬಯಲಾಗ್ತಾ ಇದೆ. ತನ್ನ ಸಹಾಯಕಿಯ ಮೂಲಕ ಜೈಲಿಗೆ ಮೊಬೈಲ್ ಸಪ್ಲೈ ಮಾಡ್ತಿದ್ದ. ಈ ಹಿಂದೆ ಶಂಕಿತ ಉಗ್ರರ ಮನೆ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಸುಲ್ತಾನ್ ಪಾಳ್ಯ ಭದ್ರಪ್ಪ ಲೇಔಟ್ನಲ್ಲಿ ದಾಳಿ ನಡೆಸಿತ್ತು ಸಿಸಿಬಿ. ಜುನೈದ್ ಸಹಚರರಿಗೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಬಳಿ ಗ್ರೆನೇಡ್ ತಲುಪಿಸಿದ್ದ. ಅದೇ ಕೇಸ್ನಲ್ಲಿ ತಲೆಮರೆಸಿಕೊಂಡಿದ್ದಂತಹ ಶಂಕಿತ ಉಗ್ರ ಸಲ್ಮಾನ್, ಆತ ಪರಾರಿಯಾಗೋದಕ್ಕೆ ಸಹಕಾರವನ್ನ ಕೊಟ್ಟದ್ದು ಎಎಸ್ಐ ಚಾಂದ್ ಪಾಷಾ. ವೈದ್ಯರಷ್ಟೇ ಅಲ್ಲ, ಪೊಲೀಸರಿಂದಲೂ ಕೂಡ ಸಹಾಯ ಸಿಕ್ಕಿದೆ ಉಗ್ರರಿಗೆ ಅನ್ನುವಂಥದ್ದು. 3 ತಿಂಗಳ ಹಿಂದೆ ಸಲ್ಮಾನ್ನನ್ನ ಎನ್ಐಎ ಅರೆಸ್ಟ್ ಮಾಡಿತು. ಉಗ್ರ ನಾಸಿರ್ ಅಂಡ್ ಗ್ಯಾಂಗ್ ಜೈಲಿನಿಂದಲೇ ಸಂಚು ರೂಪಿಸಿದ್ರು. ಈತ ತಲೆಮರೆಸಿಕೊಳ್ಳೋದಕ್ಕೆ, ಸಲ್ಮಾನ್ ತಲೆಮರೆಸಿಕೊಳ್ಳೋದಕ್ಕೆ ಎಎಸ್ಐ ಚಾಂದ್ ಪಾಷಾ ಸಹಾಯ ಮಾಡಿದ್ರು. ಶಂಕಿತ ಉಗ್ರ ಸಲ್ಮಾನ್ ಜೊತೆ ಎಎಸ್ಐ ಚಾಂದ್ ಪಾಷಾಗೆ ಸಂಪರ್ಕ, ವೈದ್ಯರ ಸಂಪರ್ಕ, ಪೊಲೀಸರ ಸಂಪರ್ಕ ಈ ಉಗ್ರರ ವಿಚಾರದಲ್ಲಿ ಬಯಲಿಗೆ ಬರ್ತಾ ಇದೆ. ಎನ್ಐಎ ವಿಚಾರಣೆ ವೇಳೆ ಎಲ್ಲ ಸ್ಫೋಟಕ ಅಂಶಗಳು ಬಯಲಿಗೆ ಬಂದಿದೆ. ತನ್ನ ಸಹಾಯಕಿಯ ಮೂಲಕ ಉಗ್ರರಿಗೆ ಮೊಬೈಲ್ ಅನ್ನ ವೈದ್ಯ ಸಪ್ಲೈ ಮಾಡ್ತಾ ಇದ್ದ. ಮತ್ತೊಂದು ಕಡೆ ತಲೆಮರೆಸಿಕೊಳ್ಳೋದಕ್ಕೆ ಉಗ್ರರಿಗೆ ಪೊಲೀಸರಿಂದಲೇ ಸಹಾಯ ಆಗಿದೆಯಾ? ಎಎಸ್ಐ ಚಾಂದ್ ಪಾಷಾ ಸಲ್ಮಾನ್ ಎನ್ನುವ ಶಂಕಿತ ಉಗ್ರ ಪರಾರಿಯಾಗೋದಕ್ಕೆ ಸಹಾಯ ಮಾಡಿದ್ದ. ಈ ಶಂಕಿತ ಉಗ್ರರನ್ನ ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ಈಗ ಸಿದ್ಧತೆ. 3 ಕೋರ್ಟ್ಗೆ ಎನ್ಐಎ ಹಾಜರುಪಡಿಸ್ತಾ ಇದ್ದು, ಇವತ್ತು ಎನ್ಐಎ ವಿಶೇಷ ಕೋರ್ಟ್ಗೆ ಈ ಉಗ್ರರನ್ನ ಹಾಜರುಪಡಿಸೋದಕ್ಕೆ ಸಿದ್ಧತೆಯಾಗಿದೆ. ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿದೆ ಎನ್ಐಎ ವಿಶೇಷ ಕೋರ್ಟ್. ಅಲ್ಲಿಗೆ ಈ ಶಂಕಿತ ಉಗ್ರರನ್ನ ಹಾಜರುಪಡಿಸೋದಕ್ಕೆ ಸಿದ್ಧತೆಯಾಗಿದೆ. ಮನೋವೈದ್ಯ ಡಾಕ್ಟರ್ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ, ಅನೀಸ್ ಫಾತಿಮಾಳನ್ನ ಕೋರ್ಟ್ಗೆ ಎನ್ಐಎ ಹಾಜರುಪಡಿಸಲಿದೆ. ಹಾಜರುಪಡಿಸಿ ವಿಚಾರಣೆಗೆ ತನ್ನ ಕಸ್ಟಡಿಗೆ ಪಡೆಯುವಂತಹ ಸಿದ್ಧತೆ ಮಾಡಿಕೊಳ್ತಾ ಇದೆ. ಹೆಚ್ಚಿನ ವಿಚಾರಣೆಗೆ ಎನ್ಐಎ ತಂಡ ಕಸ್ಟಡಿಗೆ ಕೇಳಲಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ವಿಕಾಸ್ ಈಗ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಎನ್ಐಎ ತನಿಖೆ ವೇಳೆ ಬಹಳಷ್ಟು ಸ್ಫೋಟಕ ವಿಚಾರಗಳು ಬಯಲಿಗೆ ಬಂದಿರುವಂತದ್ದು. ವೈದ್ಯರು, ಪೊಲೀಸರು ಈ ಶಂಕಿತ ಉಗ್ರರಿಗೆ ಸಹಾಯ ಮಾಡ್ತಾ ಇದ್ರ ಅಂತ ಅನ್ನೋದು. ಹಾಗಾಗಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳೇ ಹೆಚ್ಚು ಕಂಡು ಬರ್ತಾ ಇದೆಯಾ? ತನಿಖೆ ವೇಳೆ ಬಯಲಿಗೆ ಬಂದಂತಹ ಪ್ರಮುಖ ಅಂಶಗಳೇನು? ಎಸ್ ಪ್ರತಿಮಾ, ಏನು ಜೈಲಿನಲ್ಲಿರ್ತಕ್ಕಂತಹ ಉಗ್ರ ನಾಸಿರ್ಗೆ ಸಹಕಾರ ನೀಡಿದ ಆರೋಪದಲ್ಲಿ ಎನ್ಐಎ ಈಗಾಗಲೇ 3 ಅರೆಸ್ಟ್ ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ವೈದ್ಯ ನಾಗರಾಜ್ ಏನಿದ್ದಾನೆ, ಈತ 10,000 ಮೊಬೈಲ್ಗಳನ್ನ ಜೈಲಿನಲ್ಲಿರ್ತಕ್ಕಂತಹ ಉಗ್ರ ನಾಸಿರ್ ಸೇರಿದಂತೆ ಬೇರೆ ಕೈದಿಗಳು, ಏನು ಡ್ರಗ್ ಪೆಡ್ಲರ್ಗಳಾಗಿರ್ಬೋದು, ಕೊಲೆ ಕೇಸ್ನಲ್ಲಿ ಅಂಧರಾಗಿರ್ತಕ್ಕಂತಹ ಆರೋಪಿಗಳಿಗೆ 10,000 ಮೊಬೈಲ್ಗಳನ್ನ 50,000ಕ್ಕೆ ಮಾರಾಟ ಮಾಡುವ ಮೂಲಕ, ಅಂದ್ರೆ ತನ್ನ ಆಪ್ತೆ ಪವಿತ್ರ ಮುಖಾಂತರವಾಗಿ ಈ ಒಂದು ಕೆಲಸವನ್ನ ವೈದ್ಯ ನಾಗರಾಜ್ ಮಾಡ್ತಾ ಇದ್ದಂತಕ್ಕಂಥ ಮಾಹಿತಿಗಳನ್ನ ಈಗಾಗಲೇ ಎನ್ಐಎ ಕಲೆ ಹಾಕೊಂಡಿರುವಂತದ್ದು. ಅದಲ್ಲದೆ ಈಗಾಗಲೇ ನಾಸಿರ್ ಜೊತೆಯಲ್ಲಿ ಚಾಂದ್ ಪಾಷಾ ಏನಿದ್ದಾನೆ ಎಎಸ್ಐ, ಈತ ಕೂಡ ನಾಸಿರ್ನನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಆ ಸಂಪೂರ್ಣ ಮಾಹಿತಿಯನ್ನ, ಲೊಕೇಶನ್ ಗಳನ್ನ ಸಂಪೂರ್ಣವಾಗಿ ಏನು ಆತ ಎಲ್ಲರಿಗೂ ಕೂಡ ರಿವೀಲ್ ಅನ್ನ, ಅಂದ್ರೆ ಸಂಪರ್ಕದಲ್ಲಿರುವವರಿಗೆ ಆತ ಜುನೈದ್ ತಾಯಿಗೆ ಆತ ರಿವೀಲ್ ಅನ್ನ ಮಾಡ್ತಾ ಇದ್ದ. ಆ ಮಾಹಿತಿಯನ್ನ ಜುನೈದ್ ತಾಯಿ ಏನಿದ್ದಾಳೆ ಆಕೆ ಜುನೈದ್ಗೆ ತಿಳಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಎನ್ಐಎ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಸದ್ಯ ಈಗ ಅರೆಸ್ಟ್ ಮಾಡ್ಕೊಂಡಿರುವಂತಹ 3 ಆರೋಪಿಗಳನ್ನ ಎನ್ಐಎ ಮಧ್ಯಾಹ್ನದ ಸುಮಾರಿಗೆ ಎನ್ಐಎ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತು ಹೆಚ್ಚಿನ ವಿಚಾರಣೆ ನಡೆಸುವ ಸಾಧ್ಯತೆ ಇರೋದ್ರಿಂದಾಗಿ ಅವರನ್ನ ಮತ್ತೆ ಕಸ್ಟಡಿಗೆ ತೆಗೆದು ಮತ್ತಷ್ಟು ವಿಚಾರಣೆಯನ್ನ ನಡೆಸುವಂತ ಸಾಧ್ಯತೆಗಳು ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.
ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.